ಗಾಮಿನಿ ಮುಂಬೈಗೆ ಹೊರಟಳು. ಅವಳಿಗೆ ತಿಳಿದಿದೆ ಉದನ್ವನ್ ಮುಂಬೈಯಲ್ಲಿ ಇಲ್ಲ ಅಂತ. ಅವನಿರೋದು ನ್ಯೂಯಾರ್ಕ್ನಲ್ಲಿ ಅಂತ. ಮುಂಬೈಯಲ್ಲಿ ಇದ್ದವ ಸ್ವಲ್ಪ ದಿನ ಇದ್ದು ಆಮೇಲೆ ಅಲ್ಲಿಗೆ ವಿಷ್ಣು ಅಂಕಲ್ನು ಕರೆದುಕೊಂಡು ಹೋಗಿದ್ದೀಯಾ ಅಂತ ನನಗೆ ಗೊತ್ತುವುದು. ಯಾಕೆ ಹೀಗೆ ಮಾಡಿದೆ? ಇದಕ್ಕೆ ನಾನು ತೆಗೆದುಕೊಂಡ ನಿರ್ಧಾರ ಕಾರಣ ಅಲ್ವಾ? ಸಾರಿ ಕಣೋ, ನನ್ನಿಂದ ನಿಮಗೆ ನೋವಾಯಿತು. ಎಷ್ಟು ಚೆಂದ ಇತ್ತು ನಮ್ಮ ಬಾಂಧವ್ಯ, ಆದರೆ ನನ್ನಿಂದ ಎಲ್ಲ ಹಾಳಾಯಿತು. ನನ್ನೊಬ್ಬಳು ನಿಮ್ಮೊಂದಿಗೆ ಇರದಿದ್ದರೆ ನೀವು ಇಬ್ಬರೂ ಚೆಂದ ಇರ್ತಿದ್ರಿ ಅಲ್ವಾ? ಅರೆ, ಇವಳಿಗೆ ಏನಾಯಿತು? ಯಾಕೆ ಹೀಗೆ ತನ್ನನ್ನು ತಾನು ಬೈದುಕೊಳ್ಳುತ್ತಿದ್ದಾಳೆ ಅನ್ನೋ ಪ್ರಶ್ನೆ ಕಾಡುತ್ತಿದೆ ಅಲ್ವಾ? ಗುಪ್ತಗಾಮಿನಿ ಅಂದು ಉದನ್ವನ್ ಮನೆಗೆ ಹೋಗಿದ್ದಾಗ ಅವರು ಬರೆದಿದ್ದ ಡೈರಿ ಸಿಕ್ಕಿತ್ತು ಅವಳಿಗೆ. ಅದನ್ನು ಓದಿದವಳಿಗೆ ಅದೆಷ್ಟು ದುಃಖ ಆಯಿತು ತಿಳಿದಿದೆಯೇ? ಅವಳು ಈಗ ಉದನ್ವನ್ ಭೇಟಿ ಆಗೋಕ್ಕೆ ಹೋಗ್ತಿರೋದು ಅವಳ ಪ್ರೀತಿ ಬಗ್ಗೆ ಹೇಳಿ ಅವನೊಂದಿಗೆ ಇರೋಕ್ಕೆ ಅಲ್ಲ, ಬೇರೆ ಕಾರಣಕ್ಕೆ ಹೋಗ್ತಿರೋದು. ಅಷ್ಟಕ್ಕೂ ಆ ಡೈರಿಯಲ್ಲಿ ಏನಿತ್ತು? ಉದನ್ವನ್ ಗುಪ್ತಗಾಮಿನಿನ ತುಂಬ ಇಷ್ಟಪಡ್ತಿದ್ದ. ಯಾವಾಗಿನಿಂದ ಅಂದರೆ PU ಓದುವಾಗಿನಿಂದ. ಅವಳು ಅಂದರೆ ಕಾಳಜಿ ಜೊತೆಗೆ ಪ್ರೀತಿ ಕೂಡ ಇತ್ತು. ಯಾಕೆ ಅಂದರೆ ತನ್ನ ಅಮ್ಮ ಸತ್ತು ಹೋದಾಗ ಅವನಿಗೆ ಸಮಾಧಾನ ಮಾಡಿದ್ದು ಗುಪ್ತಾನೆ. ಅಮ್ಮನಂತೆ ಪ್ರೀತಿ ತೋರುವವಳು ಅವಳ ಮೇಲೆ ಸ್ನೇಹ ಒಲವಾಗಿ ಬದಲಾಗಿತ್ತು. ಅದನ್ನು ಅವಳ ಬಳಿ ಹೇಳೋಕೆ ಯಾಕೋ ಭಯ, ಎಲ್ಲಿ ಬೈಯುವಳು ಅಂತ. ಅವನ ಮನದ ಭಾವನೆಗಳನ್ನು ಹೇಳಿದರೆ ಏನು ಆಗುತ್ತಿತ್ತು? ಗುಪ್ತ ಒಪ್ಪುತ್ತಿದ್ದಳು ಏನೋ, ಆದರೆ ಅವನು ಹೇಳದೇ ಇದ್ದು ದೊಡ್ಡ ತಪ್ಪು ಮಾಡಿದ ಅನಿಸುತ್ತೆ. ಆದರೆ ಏನು ಮಾಡೋದು? ಅವನು ಅವಳಲ್ಲಿ ಹೇಳುವ ವೇಳೆಗೆ ಸರಸ್ವನ್ ಮೇಲೆ ಅವಳಿಗೆ ಒಲವು ಆಗಿತ್ತು. ಅಂದು ಗುಪ್ತ ಸರುಗೆ ಪ್ರಪೋಸ್ ಮಾಡೋಕೆ ತಯಾರಿ ಮಾಡುತ್ತಿದ್ದಳು ಅಲ್ವಾ? ಅವತ್ತು ಉದನ್ವ ಅಲ್ಲಿಗೆ ಬಂದಿದ್ದ. ಇವಳ ಬಳಿ ಮಾತಾಡುವ ಅಂತ ಅಂದುಕೊಂಡಿದ್ದ. ಆಗ ಅವನು ಇವಳು ಸರುಗೆ ಹೇಳಬೇಕಿದ್ದ ಮಾತುಗಳನ್ನು ಕೇಳಿಸಿಕೊಂಡು ಅಲ್ಲಿಂದ ಅವಳನ್ನು ಭೇಟಿ ಆಗದೆ ಮರಳಿ ಹೋಗಿದ್ದ. ಅವನಿಗೆ ತುಂಬ ದುಃಖ ಆಗಿತ್ತು. ಮೊದಲ ಪ್ರೀತಿ ಅವನಿಗೆ ಸಿಗಲಿಲ್ಲ. ಅದೆಷ್ಟು ಇಷ್ಟಪಟ್ಟಿದ್ದ ಅವಳನ್ನು ಅಂದರೆ ಅವಳ ಪ್ರೀತಿ ತನ್ನ ಆತ್ಮೀಯ ಗೆಳೆಯ ಅಂದೇ ನಿರ್ಧಾರ ಮಾಡಿದ್ದ. ಅವ ಇನ್ನು ಇವರ ಜೊತೆ ಇದ್ದರೆ ತನಗೆ ನೋವು. ಹಾಗೆ ಎಲ್ಲಿಯಾದರೂ ಅಪ್ಪಿತಪ್ಪಿ ಅವಳನ್ನು ತಾನು ಪ್ರೀತಿ ಮಾಡಿದ ವಿಷಯ ಅವರಿಗೆ ತಿಳಿದರೆ ತನ್ನ ಬಗ್ಗೆ ಏನು ಅಂದುಕೊಳ್ಳಲ್ಲ, ಸ್ನೇಹ ಕೂಡ ದೂರ ಆಗಬಹುದು ಏನೋ. ಅವಳೇ ದೂರ ಮಾಡೋಕ್ಕಿಂತ ತಾನೇ ಅವರಿಂದ ದೂರ ಹೋದರೆ ತನ್ನ ಮನಸ್ಸಿಗೂ ನೆಮ್ಮದಿ, ಅವರಿಗೂ ನೆಮ್ಮದಿ ಅಂತ ನಿರ್ಧಾರ ಮಾಡಿ ಮುಂಬೈಗೆ ಹೊರಟ. ಅಲ್ಲಿಗೆ ಹೋದ ಮೇಲೆ ಇವರ ಕಾಂಟ್ಯಾಕ್ಟ್ನಿಂದ ದೂರ ಉಳಿದ. ಇದಿಷ್ಟು ತನ್ನ ಡೈರಿಯಲ್ಲಿ ಬರೆದಿದ್ದ. ಅದೇಕೋ ಅವನಿಗೆ ಅಲ್ಲಿ ಕೂಡ ಇರೋಕೆ ಅನಿಸಲಿಲ್ಲ. ತನ್ನ ತಂದೆಯನ್ನು ಕರೆದುಕೊಂಡು ನ್ಯೂಯಾರ್ಕ್ಗೆ ಹೋಗಿದ್ದಾನೆ. ಇದೆಲ್ಲ ಗೊತ್ತಾಗಿದ್ದು ಗುಪ್ತ ಅವನ್ನ ಭೇಟಿ ಮಾಡಬೇಕು ಅಂದ್ಕೊಂಡಾಗ ಅವನು ವರ್ಕ್ ಮಾಡುತ್ತಿದ್ದ ಕಂಪನಿಗೆ ಫೋನ್ ಮಾಡಿದಳು. ಅಲ್ಲಿ ಅವಳಿಗೆ ತಿಳಿಯಿತು ಅದಕ್ಕೆ ಅವನನ್ನು ಭೇಟಿ ಆಗಬೇಕು ಅಂತ ನ್ಯೂಯಾರ್ಕ್ಗೆ ಹೋಗುತ್ತಿದ್ದಾಳೆ ಗುಪ್ತ. ಅಲ್ಲಿ ಹೋಗಿ ಅವನಿಗೆ ತನ್ನ ಪ್ರೀತಿ ಹೇಳೋಲ್ಲ ಅವಳು. ಹೇಳಿದರೆ ಅದು ತಪ್ಪಾಗುತ್ತೆ ಅಂತ ಅವಳಿಗೆ ತಿಳಿದಿದೆ. ಮೊದಲೇ ಅವನ ಬಳಿ ತನ್ನ ಪ್ರೀತಿ ಬಗ್ಗೆ ಹೇಳಿದರೆ ಅವನು ಸಂತೋಷದಿಂದ ಒಪ್ಪಿಕೊಳ್ಳುತ್ತಿದ್ದ ಅನಿಸುತ್ತೆ. ಈಗಲೂ ಒಪ್ಪುವ, ಆದರೆ ಅವನ ಬಳಿ ಪ್ರೀತಿ ಹೇಳುವ ಧೈರ್ಯ ಈಗ ಅವಳಿಗೆ ಇಲ್ಲ, ಹಾಗೆ ಅರ್ಹತೆ ಕೂಡ ಇಲ್ಲ ಅಂತ ಅಂದುಕೊಂಡಿದ್ದಾಳೆ. ಒಮ್ಮೆ ಬೇಡ ಎಂದು ಬಿಟ್ಟ ವಸ್ತು ಅಥವಾ ವ್ಯಕ್ತಿ ಬಳಿ ಹೋಗಿ ನೀನು ಬೇಕು ಅನ್ನೋದು ಯಾವ ನ್ಯಾಯ? ಆ ವ್ಯಕ್ತಿ ತನ್ನ ಜೀವನದಲ್ಲಿ ಮೂವ್ ಆನ್ ಆಗಿದ್ದರೆ, ಒಮ್ಮೆ ಇವಳನ್ನು ಮರೆಯಬೇಕು ಅನ್ನೋ ಯೋಚನೆ ಮಾಡಿರುವಾಗ ಮತ್ತೆ ಇವಳು ಅವನ ಜೀವನಕ್ಕೆ ಪ್ರವೇಶ ಪಡೆಯುವುದು ಎಷ್ಟು ಸರಿ ಅಲ್ವಾ? ಯಾಕೋ ಅವನನ್ನು ಭೇಟಿ ಆಗಬೇಕು ಅಂದುಕೊಂಡವಳು ಅವನಲ್ಲಿಗೆ ಹೋಗಲೋ ಬೇಡವೋ ಅನ್ನೋ ಯೋಚನೆಯಲ್ಲಿ ಮುಳುಗಿದ್ದಳು. ಮತ್ತೆ ದ್ವಂದ್ವ. ಒಮ್ಮೆ ಭೇಟಿಯಾದರೆ ಒಂದು ಚಂದದ ಸ್ನೇಹ ಆದರೂ ಉಳಿಯುತ್ತೆ ಅನ್ನಬಹುದು, ಆದರೆ ಅವನ ಮನಸ್ಸಿಗೆ ನೋವಾಗುತ್ತೆ ಅನಿಸುತ್ತೆ. ಏನು ಮಾಡಲಿ ಅಂತ ಯೋಚಿಸುವಾಗ ತನ್ನ ಫೋನ್ ರಿಂಗ್ ಆಯಿತು. ಯಾವುದೋ ಅನ್ನೋನ್ ನಂಬರ್ನಿಂದ ಫೋನ್ ಬಂದಿತ್ತು. ಕರೆ ಸ್ವೀಕರಿಸಿದಳು. ಫೋನ್ ಮಾಡಿದ್ದು ವನಜಾ ಫ್ರೆಂಡ್ ವಿಮಲ. ವನಜಾ ಅವರಿಗೆ ಹುಷಾರಿಲ್ಲ, ಬೇಗನೆ ಊರಿಗೆ ಬಾ ಅಂತ ತನ್ನ ಎಲ್ಲ ಯೋಚನೆಗಳನ್ನು ಬದಿಗೊತ್ತಿ ಶಿವಮೊಗ್ಗಕ್ಕೆ ಹೊರಟಳು. ವನಜಾ ಅವರಿಗೆ ತುಂಬ ಹುಷಾರಿರಲಿಲ್ಲ. ಏನು ಆಗಿದೆ ಅವರಿಗೆ ಅಂತ ಡಾಕ್ಟರ್ ಬಳಿ ಕೇಳಿದಾಗ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದರು. ಫೈನಲ್ ಸ್ಟೇಜ್ನಲ್ಲಿ ಇದೆ. ವನಜಾ ಅವರಿಗೆ ಈ ವಿಷಯ ಮೊದಲೇ ಗೊತ್ತಿದೆ, ಆದರೆ ತಮ್ಮ ಮಗಳಲ್ಲಿ ಹೇಳಿಲ್ಲ. ತನ್ನ ಅಮ್ಮನಿಗೆ ಹೇಗಾದರೂ ಚಿಕಿತ್ಸೆ ಕೊಡಿಸಿ ಅವರನ್ನು ಬದುಕಿಸಬೇಕು ಅಂತ ನಿರ್ಧಾರ ಮಾಡಿ ಮುಂಬೈಗೆ ಅವರನ್ನು ಕರೆದುಕೊಂಡು ಹೊರಟಳು. 1 ತಿಂಗಳು ಅವರಿಗೆ ಚಿಕಿತ್ಸೆ ಕೊಡಿಸಿದಳು.
ಆದರೂ ಅವರ ಆರೋಗ್ಯದಲ್ಲಿ ಏನೂ ಬದಲಾವಣೆ ಆಗಲಿಲ್ಲ. ಈ ಭೂಮಿ ಮೇಲೆ ಇರೋ ತನ್ನವರು ಅಂದರೆ ಅಮ್ಮ ಮಾತ್ರ. ಅವರು ತನ್ನಿಂದ ದೂರ ಆಗ್ತಿದ್ದಾರೆ ಅಂದರೆ ಅವಳಿಗೆ ಅದೆಷ್ಟು ದುಃಖ ಆಗಿರಬೇಡ. ವನಜಾ ಅವರಿಗೆ ಸೀರಿಯಸ್ ಆಗಿತ್ತು. ಇನ್ನೇನು ಅವರು ಬದುಕಲ್ಲ ಅಂತ ಡಾಕ್ಟರ್ ಹೇಳಿದರು. ಅವರು ಗುಪ್ತ ಜೊತೆ ಮಾತಾಡಬೇಕು ಅಂತ ಹೇಳಿದರು. ಗುಪ್ತಾ ಅವರಿರುವಲ್ಲಿಗೆ ಹೋದಳು. ಅಮ್ಮ, ನಿನಗೆ ಏನೂ ಆಗೋಲ್ಲ. ನೀನು ನನ್ನ ಬಿಟ್ಟು ಹೋಗೋ ಹಾಗಿಲ್ಲ. ನನಗೆ ಯಾರು ಇದ್ದಾರೆ ಅಮ್ಮ ನಿನ್ನ ಬಿಟ್ಟು ಅಂತ ಅಳುತ್ತಾ ನುಡಿದಳು ಗುಪ್ತಾ. ಮುದ್ದು, ನನಗೆ ಗೊತ್ತು ನಾನು ಇನ್ನೂ ಹೆಚ್ಚು ಸಮಯ ಬದುಕಲ್ಲ ಅಂತ. ನೀನು ಸುಖವಾಗಿ ಇರಬೇಕು. ನಿನ್ನವರು ಅಂತ ಯಾರೂ ಇಲ್ಲ ಅಂತ ಅಂದ್ಕೊಳ್ಬೇಡ. ನಿನಗಾಗಿ ಕಾಯುತ್ತಾ ಇರುವ ಜೀವ ಒಂದು ಇದೆ. ನಾನು ನಿನ್ನ ಒಂಟಿ ಮಾಡಿ ಹೋಗ್ತಿಲ್ಲ. ನಾನು ಸತ್ಯ ಅಂತ ಅಳಬೇಡ ಎನ್ನುತ್ತಾ ಅವರು ಚಿರನಿದ್ರೆಗೆ ಜಾರಿದರು. ಗುಪ್ತಾಳ ಅಳು ಹೆಚ್ಚಾಯಿತು. ಜೀವನದಲ್ಲಿ ತಾನು ಒಂಟಿ ಅನಿಸಿಬಿಟ್ಟಿತು. ತನ್ನವರು ಅಂತ ಯಾರೂ ಇಲ್ಲ. ಇದ್ದವರೆಲ್ಲ ದೂರ ಹೋದರು. ಉಳಿದಿದ್ದು ಅವಳೊಬ್ಬಳೆ ತನ್ನ ಬಾಳಪಯಣದಲ್ಲಿ. ಅಲ್ಲೇ ತನ್ನ ಅಮ್ಮನ ಅಂತ್ಯಕ್ರಿಯೆ ಮಾಡಿ ಮುಗಿಸಿದಳು. ಶಿವಮೊಗ್ಗಕ್ಕೆ ತನ್ನ ಅಮ್ಮ ತೀರಿ ಹೋದರು ಅಂತ ಸುದ್ದಿ ಕಳುಹಿಸಿದಳು. ಮುಂದೆ ತನ್ನ ಜೀವನದ ಎತ್ತ ಸಾಗುವುದು, ಇನ್ನೆಲ್ಲಿಗೆ ಪಯಣ? ಒಂಟಿ ಪಯಣ ಯಾಕೋ ತುಂಬ ಕಷ್ಟ ಅನಿಸಿತು. ಶಿವಮೊಗ್ಗಕ್ಕೆ ಹೋಗುವಾಗ ಅಂತ ಹೊರಟವಳಿಗೆ ಅಮ್ಮನ ನೆನಪು ಕಾಡಿದವು. ಮರಳಿ ಬೆಂಗಳೂರಿಗೆ ಹೋಗುವ ಎಂದರೆ ಅಲ್ಲಿ ತನ್ನದೇ ಸ್ನೇಹದ ನೆನಪುಗಳು, ಎಲ್ಲ ದೂರ ಆದ ಕಹಿ ಘಟನೆ ನೆನಪಾಗುವವು. ತನಗೆ ಯಾಕೆ ಹೀಗಾಯಿತು? ತಾನು ಮಾಡಿದ ತಪ್ಪಾದರೂ ಏನು ಅನ್ನೋದೇ ತಿಳಿಯಲಿಲ್ಲ. ಒಮ್ಮೆ ಬೆಂಗಳೂರಿಗೆ ಹೋಗಿ ಬರುವ ಅಂದುಕೊಂಡು ಬೆಂಗಳೂರಿನ ಕಡೆ ಹೊರಟಳು. ತನ್ನ ಮನೆಗೆ ಬಂದವಳಿಗೆ ನಿಜಕ್ಕೂ ಒಂಟಿತನ ಕಾಡಿತು. ಸರಸ್ವಾನ್ ಭೇಟಿಯಾಗುವ ಅಂತ ಹೊರಟವಳಿಗೆ ತನ್ನ ಸ್ವಾಭಿಮಾನ ಅಡ್ಡಿಯಾಯಿತು. ಯಾಕೋ ಯಾವುದೂ ಬೇಡ ಅನ್ನಿಸಿ ಊರು ಬಿಟ್ಟು ಹೋಗುವ ಅನ್ನಿಸಿ ಹೊರಟವಳಿಗೆ ಕಂಡಿದ್ದು ಸರಸ್ವನ್. ಕಡು ರಾತ್ರಿ ವೇಳೆ ಇವ ಎಲ್ಲಿಗೆ ಹೋಗ್ತಿರುವ ಅನ್ನಿಸಿತು. ಅವನನ್ನು ಫಾಲೋ ಮಾಡಿದಳು. ಒಂದು ಮನೆ ಬಳಿ ಕಾರ್ ನಿಲ್ಲಿಸಿದ. ಕಾರ್ನಿಂದ ಒಬ್ಬ ಹುಡುಗಿ ಇಳಿದಳು. ಅದು ಅವನ ಹೆಂಡತಿ ನರ್ಮದಾ. ಸರಸ್ವ ಅಲ್ಲಿಂದ ಮತ್ತೆ ವಾಪಸ್ ಹೊರಟ. ಅಚ್ಚರಿ ಆಯಿತು ಇವಳಿಗೆ. ನರ್ಮದಾನ ಭೇಟಿಯಾಗಿ ಮಾತಾಡುವ ಅಂದುಕೊಂಡು ಅವಳ ಮನೆ ಬಳಿ ಬಂದು ಡೋರ್ ಬೆಲ್ ಮಾಡಿದಳು. ಬಾಗಿಲ ತೆರೆದ ನರ್ಮದಾಗೆ ಅಚ್ಚರಿಯಾಗಿತ್ತು. ಗುಪ್ತಾನ ಕಂಡ ಹಾಗೆ ಯಾಕೋ ಭಯಪಟ್ಟ ಹಾಗಿತ್ತು. ಒಳಗೆ ಬರಬಹುದಾ ಅಂತ ಕೇಳಿದಳು. ಅವಳು ಇವಳನ್ನು ಒಳ ಕರೆದಳು. ಕಂಗ್ರಾಟ್ಸ್, ನೀನು ಸರು ಮದುವೆ ಆದ್ರಿ ಅಂತೆ. ನೀನು ತುಂಬ ಲಕ್ಕಿ ಎಂದಳು ಗುಪ್ತಾ. ನಾನು ಲಕ್ಕಿ ಅಲ್ಲ, ಅವನನ್ನು ಮದುವೆ ಆಗಿರುವ. ಆದರೆ ಅವನ ಮನದಲ್ಲಿ ಇರೋದು ನೀನೇ ಎಂದಳು ನರ್ಮದಾ. ಏನು ಹೇಳ್ತಿದ್ದೀಯಾ? ಅವ ನಿನ್ನನ್ನು ಇಷ್ಟಪಟ್ಟು ತಾನೇ ಮದುವೆ ಆಗಿರೋದು ಎಂದಳು ಗುಪ್ತಾ. ಇಲ್ಲ, ನಾನು ಅವನನ್ನು ಇಷ್ಟಪಟ್ಟಿದ್ದೆ, ಪ್ರಪೋಸ್ ಕೂಡ ಮಾಡಿದ್ದೆ. ಅವನು ಏನು ಹೇಳ್ದ ಗೊತ್ತಾ? ನಾನು ಗಾಮಿನಿನ ಇಷ್ಟಪಡ್ತಿದ್ದೇನೆ ಅಂತ ಹೇಳ್ದ. ನಾನು ಸುಮ್ಮನಾಗಿದ್ದೆ. ಆದರೆ ಕೆಲ ದಿನಗಳ ಹಿಂದೆ ಬಂದು ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದ. ನನಗೆ ಅಚ್ಚರಿಯಾಗಿತ್ತು, ಆದರೂ ಖುಷಿಯಾಯಿತು. ಮದುವೆ ಅದೇ ಆಮೇಲೆ ತಿಳಿಯಿತು ಅವನು ಯಾಕೆ ಮದುವೆ ಆದ ನನ್ನ ಅಂತ ಎಂದಳು ನರ್ಮದಾ. ಏನು, ನನ್ನ ಇಷ್ಟಪಡ್ತಿದ್ದ ಅವನು? ಇಲ್ಲ, ನೀನು ಸುಳ್ಳು ಹೇಳ್ತಿದ್ದೀಯಾ. ಅವನು ನನ್ನ ಇಷ್ಟಪಟ್ಟಿದ್ರೆ ನನ್ನ ಮದುವೆ ಆಗ್ತಿದ್ದ ಅಲ್ವಾ ಎಂದಳು ಗುಪ್ತಾ. ಯಾಕೆ ಅಂದರೆ ಅವನು ತ್ಯಾಗ ಮಾಡಿದ ತನ್ನ ಪ್ರೀತಿನ. ಮೊನ್ನೆ ಕೂಡಿದ್ದು ಬಂದಿದ್ದ. ಆವಾಗ ಹೇಳಿದ ನನ್ನ ಯಾಕೆ ಮದುವೆ ಆಗಿದ್ದು ಅಂತ. ಅವನು ನಿನ್ನ ತುಂಬ ಇಷ್ಟಪಡ್ತಿದ್ದ ಅಂತೆ. ಆದರೆ ಉದನ್ವನ್ ನಿನ್ನ ಇಷ್ಟಪಡ್ತಿದ್ದಾನೆ ಅನ್ನೋದು ಇವನಿಗೆ ತಿಳಿಯಿತು. ಅದಕ್ಕೆ ತನ್ನ ಪ್ರೀತಿನ ಬಿಟ್ಟು ಬಿಟ್ಟ. ಆದರೆ ನೀನು ಅವನಿಗೆ ಪ್ರಪೋಸ್ ಮಾಡಿದೆ ಅಂತೆ. ಆವಾಗ ಖುಷಿ ಜೊತೆನೂ ದುಃಖನೂ ಆಯ್ತಂತೆ. ನಿನ್ನ ಪ್ರೀತಿ ಯಾವತ್ತಿದ್ರೂ ಉದನ್ವನ್ಗೆ ಸೇರಬೇಕು ಅಂತ ನಿನ್ನ ಮುಂದೆ ಸುಳ್ಳು ಹೇಳಿ ನಿನ್ನ ಅವಾಯ್ಡ್ ಮಾಡಿದ್ದಾನೆ. ಹಾಗೆ ನನ್ನ ಜೊತೆ ಮದುವೆ ಆಗಿದ್ದಾನೆ. ಏನು ಮಾಡೋದು? ನಾನು ಅದೆಷ್ಟೋ ಖುಷಿಪಟ್ಟಿದ್ದೆ. ಅವನಿಗೆ ನನ್ನ ಪ್ರೀತಿ ಅರ್ಥ ಆಗಿ ನನ್ನ ಜೊತೆ ಮದುವೆ ಆಗಿದ್ದಾನೆ ಅಂದ್ಕೊಂಡಿದ್ದೆ. ಆದರೆ ನಿನ್ನ ಮುಂದೆ ಕೆಟ್ಟವನು ಆಗೋಕೆ ಈ ರೀತಿ ಮಾಡಿದ್ದಾನೆ. ಏನು ಮಾಡಲಿ ಹೇಳು ನಾನು ಎಂದಳು ನರ್ಮದಾ. ಸರು ತನ್ನ ಈ ರೀತಿ ತಿರಸ್ಕಾರ ಮಾಡೋಕೆ ಇಂಥ ಕಾರಣ ಇದೆ ಅಂತ ತಿಳಿದೇ ಇರಲಿಲ್ಲ ಗುಪ್ತಾಗೆ. ಸ್ನೇಹಿತನ ಪ್ರೀತಿ ಅವನಿಗೆ ಸಿಗಲಿ ಅಂತ ತನ್ನ ಪ್ರೀತಿ ತ್ಯಾಗ ಮಾಡಿರುವ. ಆದರೆ ಯಾರಿಗೂ ಯಾರ ಪ್ರೀತಿ ಸಿಗಲಿಲ್ಲ. ಗುಪ್ತಾ ಮೌನವಾಗಿ ಕುಳಿತಿದ್ದಳು. ಗಾಮಿನಿ, ನನಗಾಗಿ ಒಂದು ಸಹಾಯ ಮಾಡ್ತೀಯಾ ಎಂದಳು ನರ್ಮದಾ. ಏನು ಹೇಳು ಎನ್ನುವಂತೆ ಅವಳೆಡೆಗೆ ನೋಡಿದಳು ಗಾಮಿನಿ. ಪ್ಲೀಸ್, ಸರಸ್ವಾನ್ನಿಂದ ದೂರ ಇರ್ತೀಯಾ? ಅವನ ಜೀವನದಿಂದ ಶಾಶ್ವತವಾಗಿ ದೂರ ಹೋಗು. ನಾನು ಹೀಗೆ ಕೇಳಬಾರ್ದು, ಆದರೆ ಕೇಳ್ತಾ ಇದ್ದೀನಿ.
ಅವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಆದರೆ ಕಾಳಜಿ ಇದೆ. ಆ ಕಾಳಜಿ ಮುಂದೊಂದು ದಿನ ಪ್ರೀತಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಆದರೆ ನೀನು ಅವನ ಜೊತೆ ಇದ್ದರೆ ಅವನು ನನ್ನ ಯಾವತ್ತೂ ಒಪ್ಪಲ್ಲ ಅನ್ನೋದು ಗೊತ್ತು. ಅದಕ್ಕೆ ನಿನ್ನಲ್ಲಿ ಬೇಡಿಕೊಳ್ತೀನಿ, ಪ್ಲೀಸ್ ಅವನನ್ನು ಯಾವತ್ತೂ ಭೇಟಿ ಆಗಬೇಡ. ನಿನ್ನಿಂದ ದೂರ ಆಗಬೇಕು ಅಂತ ಅವನು ನಿರ್ಧಾರ ಮಾಡಿದ್ದಾನೆ. ಇಷ್ಟು ದಿನ ಅವನು ಅನುಭವಿಸಿದ ನೋವಿಗೆ ಅಂತ್ಯ ನೀಡು. ದಯವಿಟ್ಟು ಇನ್ನೆಂದು ನನ್ನನ್ನಾಗಲಿ ಅವನನ್ನು ಭೇಟಿ ಮಾಡಬೇಡ ಎಂದಳು ನರ್ಮದಾ. ಅವಳಿಗೆ ಏನು ಹೇಳದೆ ಹೊರ ಬಂದು ಬಿಟ್ಟಳು ಗುಪ್ತಾ. ಅಳು ಬಂದು ಬಿಟ್ಟಿತ್ತು ಅವಳಿಗೆ. ತನ್ನ ಸ್ನೇಹಿತ ತನಗಾಗಿ ತನ್ನ ಪ್ರೀತಿ ತ್ಯಾಗ ಮಾಡಿದ್ದಾನೆ, ಇದೆಂಥ ವಿಚಿತ್ರ. ಇಬ್ಬರೂ ತನ್ನ ಮೇಲೆ ಪ್ರೀತಿ ಇದೆ, ಆದರೆ ಇಬ್ಬರೂ ನನಗೆ ಸಿಗಲಿಲ್ಲ, ಇದೇ ವಿಧಿಯ ನಿರ್ಧಾರ ಇರಬಹುದು ಅಂದುಕೊಳ್ಳುತ್ತಾ ತನ್ನ ಕಾರಿನಲ್ಲಿ ಶಿವಮೊಗ್ಗಕ್ಕೆ ಹೊರಟಳು. ಶರಾವತಿ ನದಿಯ ಬಳಿ ಕಾರ್ ನಿಲ್ಲಿಸಿ ನದಿಯ ಕಡೆ ನೋಡುತ್ತಾ ನಿಂತಿದ್ದಳು. ಅಮ್ಮ, ನೀನು ಯಾವಾಗಲೂ ಹೇಳ್ತಿದ್ದೆ ನನ್ನ ಹೆಸರು ನದಿಯ ಹೆಸರು ಅಂತ. ಎಲ್ಲ ನದಿಗಳು ಕೊನೆಗೆ ಸಮುದ್ರ ಸೇರುತ್ತೆ ಅಂತೆ. ನಾನು ನೋಡಿರೋ ನದಿಗಳೆಲ್ಲ ಸಮುದ್ರ ಸೇರಿವೆ, ಆದರೆ ಆ ನದಿಯ ಹೆಸರು ಇಟ್ಟುಕೊಂಡಿರೋ ನಾನು ಯಾಕೆ ಪ್ರೀತಿ ಅನ್ನೋ ಕಡಲನ್ನು ಸೇರಲಿಲ್ಲ? ಉದ್ದು ಸರು ಇಬ್ಬರೂ ನನ್ನನ್ನು ಇಷ್ಟಪಟ್ಟಿದ್ದರು, ಆದರೆ ನನಗಾಗಿ ಇಬ್ಬರೂ ನನ್ನ ಪ್ರೀತಿಯನ್ನು ತ್ಯಾಗ ಮಾಡಿದರು. ನನ್ನ ಒಳ್ಳೆಯದಕ್ಕೆ, ಆದರೆ ನನಗೆ ಒಳ್ಳೆಯದು ಆಯ್ತಾ? ಎಲ್ಲರಿಂದ ದೂರ ಆಗಿಬಿಟ್ಟೆ ಅಮ್ಮ. ಗುಪ್ತಗಾಮಿನಿ ನನ್ನ ಹೆಸರು, ಸರಸ್ವತಿ ನದಿಯ ಹೆಸರು. ನನ್ನ ಪ್ರೀತಿ ಯಾಕೆ ಕಡಲನ್ನು ಸೇರಲಿಲ್ಲ ಗೊತ್ತಾ? ಯಾಕೆ ಅಂದರೆ ಗುಪ್ತಗಾಮಿನಿ ನದಿ ಕಡಲನ್ನು ಸೇರಲಿಲ್ಲ ಅಂತೆ. ಅದು ಎಲ್ಲೋ ಮರುಭೂಮಿಯಲ್ಲಿ ಬತ್ತಿ ಹೋಯಿತು ಅಂತ ಓದಿದ ನೆನಪು ಅಮ್ಮ. ನನ್ನ ಪ್ರೀತಿಗೆ ಬೆಲೆನೇ ಸಿಗಲಿಲ್ಲ, ನೆಲೆ ಕೂಡ ಸಿಗಲಿಲ್ಲ. ಅಸಲಿಗೆ ನನ್ನದೇ ತಪ್ಪು ಅಲ್ವಾ? ಯಾಕೆ ಅಂದರೆ ಒಂದು ಚಂದದ ಸ್ನೇಹದಲ್ಲಿ ಪ್ರೀತಿ ಹುಡುಕಿ ಹೋಗಿ ಆ ಸ್ನೇಹನೂ ಕಳೆದುಕೊಂಡೆ. ತನ್ನ ತಪ್ಪಿಗೆ ಈಗ ಶಿಕ್ಷೆ ಅನುಭವಿಸುತ್ತಿದ್ದೇನೆ. ಆ ಶಿಕ್ಷೆ ಏನು ಆದರೆ ಒಂಟಿಯಾಗಿ ಇರೋದು. ನಾನು ಒಂದು ನಿರ್ಧಾರ ಮಾಡಿದ್ದೀನಿ ಅಮ್ಮ, ಇಲ್ಲಿಗೆ ಈ ಗುಪ್ತಗಾಮಿನಿಯ ಪಯಣ ಅಂತ್ಯ ಆಗುತ್ತೆ. ಯಾವ ಕಡಲನ್ನು ಸೇರದೆ ಎಲ್ಲೋ ಕಣ್ಮರೆ ಆಗುವಳು ಇವಳು. ಎರಡು ದೋಣಿಗಳ ಮೇಲೆ ಒಂದೇ ವೇಳೆಗೆ ಪಯಣ ಮಾಡೋದು ಅದೆಷ್ಟು ಅಪಾಯಕಾರಿಯೋ, ಹಾಗೆ ಒಂದೇ ಕಾಲದಲ್ಲಿ ಇಬ್ಬರನ್ನ ಪ್ರೀತಿ ಮಾಡೋದು ಅದಕ್ಕಿಂತ ಅಪಾಯಕಾರಿ ಅನ್ನೋದಕ್ಕೆ ನಾನೇ ಜೀವಂತ ಉದಾಹರಣೆ. ನಾನು ಅವರಿಂದ ದೂರ ಆದರೆ ಅವರು ಖುಷಿಯಾಗಿ ಇರ್ತಾರಂತೆ. ಅಮ್ಮ, ಶಾಶ್ವತವಾಗಿ ದೂರ ಆಗ್ತಿದ್ದೀನಿ ಎನ್ನುತ್ತಾ ನದಿಯ ಬೋರ್ಗರೆತನವನ್ನು ನೋಡುತ್ತಾ ನಿಂತಿದ್ದಳು. ಮಾರನೇ ದಿನ ನ್ಯೂಸ್ ಚಾನೆಲ್ನಲ್ಲಿ ಸುದ್ದಿ ಒಂದು ಸದ್ದು ಮಾಡುತ್ತಿತ್ತು. ಆ ಸುದ್ದಿ ಏನು ಅಂದರೆ, ಖ್ಯಾತ ಕೊರಿಯೋಗ್ರಫಿ ಹಾಗೆ ಹಾಡುಗಾರ್ತಿಯಾಗಿದ್ದ ಗುಪ್ತಗಾಮಿನಿ ಅವರ ಕಾರ್ ಶರಾವತಿ ನದಿಯಲ್ಲಿ ಸಿಕ್ಕಿದೆ. ಹಾಗೆ ಅವರ ಎಲ್ಲ ವಸ್ತುಗಳು ಕೂಡ ಸಿಕ್ಕಿವೆ. ಅವರ ಶವಕ್ಕಾಗಿ ಶೋಧ ಕಾರ್ಯ ನಡೆದಿದೆ. ಅಸಲಿಗೆ ಅವರು ಆ ನದಿಯ ಬಳಿ ಹೋಗಿದ್ದರು ಯಾಕೆ? ಇದು ಅಪಘಾತವಾ ಅಥವಾ ಆತ್ಮಹತ್ಯೆಯ ಇಲ್ಲ ಕೊಲೆಯ ಯಾವುದು ಅಂತ ಇನ್ನೂ ತಿಳಿದು ಬಂದಿಲ್ಲ. ಆದರೆ ಕೆಲ ಮೂಲಗಳ ಪ್ರಕಾರ ಗುಪ್ತಗಾಮಿನಿ ಅವರು ಕೆಲ ದಿನಗಳಿಂದ ಚಿತ್ರರಂಗದಿಂದ ದೂರ ಉಳಿದಿದ್ದರು. ಹಾಗೆ ಯಾರ ಸಂಪರ್ಕಕ್ಕೂ ಸಿಕ್ಕಿರಲಿಲ್ಲ. ಅವರ ಸಾವಿಗೂ ಅವರ ಇಷ್ಟು ದಿನ ಎಲ್ಲರಿಂದ ದೂರ ಉಳಿದಿರೋದಕ್ಕೂ ಕಾರಣ ಇದೆಯಾ? ಇದರ ಬಗ್ಗೆ ತಿಳಿಯಲು ನೋಡ್ತಾ ಇರಿ TV10 ಸದಾ ನಿಮ್ಮೊಂದಿಗೆ ಎನ್ನುತ್ತಾ ನ್ಯೂಸ್ ಚಾನೆಲ್ನ ನಿರೂಪಕಿ ಹೇಳುತ್ತಿದ್ದಳು. ಸ್ಥಳಕ್ಕೆ ಸರಸ್ವಾನ್ ಬಂದಿದ್ದ. ಎಷ್ಟೇ ಆದರೂ ಸ್ನೇಹಿತೆ ಅಲ್ವಾ? ಅವಳಿಗೆ ಸಣ್ಣ ನೋವು ಆದರೂ ಸಹಿಸದವ ಈಗ ಅವಳ ಸಾವು ಅಂದರೆ ಅದೆಷ್ಟು ದುಃಖ ಆಗಿರೋಲ್ಲ. ಮಾರನೇ ದಿನ ಉದನ್ವನ್ ಕೂಡ ನ್ಯೂಯಾರ್ಕ್ನಿಂದ ಬಂದಿದ್ದ. 2 ದಿನ ವಿಚಾರಣೆ ಅದು ಇದು ಮಾಡಿ 1 ವಾರಕ್ಕೆ ಇದು ಅಪಘಾತದ ಕೇಸ್ ಅಂತ ಕೇಸ್ನ ಕ್ಲೋಸ್ ಮಾಡಿದ್ದರು. ಇನ್ನು ನ್ಯೂಸ್ ಚಾನೆಲ್ನವರು 1-2 ದಿನ ಇದು ಆತ್ಮಹತ್ಯೆ ಅಂತ ವಾದ ಮಾಡಿ ಸ್ಪೆಷಲ್ ಸ್ಟೋರಿ ಅಂತ ಬಣ್ಣ ಹಚ್ಚಿ ಹೇಳಿ ಸುಮ್ಮನಾದರು. ಅಲ್ಲಿಗೆ ಗುಪ್ತಗಾಮಿನಿಯ ವಿಷಯ ಕೂಡ ಮಾತಾಡೋದು ನಿಂತು ಹೋಯಿತು. ಸರಸ್ವನ್ ಉದನ್ವನ್ಗೆ ಗುಪ್ತಗಾಮಿನಿ ಸಾವಿನ ಸುದ್ದಿ ಬಂದ ಹಿಂದಿನ ದಿನ ರಾತ್ರಿ ಇಬ್ಬರಿಗೂ FBನಲ್ಲಿ ಪರ್ಸನಲ್ ಮೆಸೇಜ್ ಬಂದಿತ್ತು. ನಿಮ್ಮಿಂದ ದೂರ ಆಗಿದ್ದೀನಿ, ನಿಮಗೆ ನೋವು ಆಗಿದೆ ಅಂತ ಗೊತ್ತು, ಆದರೆ ನಾನು ಎಲ್ಲೋ ಒಂದು ಕಡೆ ನಿಮ್ಮನ್ನು ನೋಡುತ್ತಿದ್ದೀನಿ ಅಂತ ತಿಳಿದಿರಲಿ. ಸದಾ ನಿಮ್ಮ ಖುಷಿ ಬಯಸುವೆ ನಾನು. ನನ್ನ ನೆನಪಿನಲ್ಲಿ ನೀವು ದುಃಖದಲ್ಲಿ ಇರೋದು ನನಗೆ ಇಷ್ಟ ಇಲ್ಲ. ಯಾವಾಗಲೂ ಖುಷಿಯಾಗಿ ಇರಿ. ನಿಮ್ಮಿಂದ ಶಾಶ್ವತವಾಗಿ ದೂರ ಆಗ್ತಿರುವೆ. ಇಂತಿ ನಿಮ್ಮ ಮುದ್ದು ಗುಪ್ತಗಾಮಿನಿ ಅಂತ ಮೆಸೇಜ್ ಬಂದಿತ್ತು. ಈ ಮೆಸೇಜ್ ನೋಡಿದವರಿಗೆ ತುಂಬ ದುಃಖ ಆಗಿತ್ತು. ಎಲ್ಲೋ ಅವಳ ಈ ಸ್ಥಿತಿಗೆ ತಾವೇ ಕಾರಣ ಆದ್ವಿ ಅಂತ ಅನ್ನಿಸಿತು ಇಬ್ಬರಿಗೂ. ಈ ಕತೆ ಮುಂದೆ ಏನಾಗತ್ತೆ ಅನ್ನೋದನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.